ಅವ್ರೊಂದ್ ಮಾತು ಕೇಳ್ತಾ ಇದಾರೆ ಜಬ್ಬಾರ್ ಅವರು. ನಂದು ಅಶಿಸ್ತು ಅಂದ್ರಲ್ಲ, ಏನ್ ಅಶಿಸ್ತು ತೋರ್ಸು. ಏನ್ ಅಶಿಸ್ತು ಅಂದ್ರೆ ಏನು? ಈಗ ಪಕ್ಷಾಧ್ಯಕ್ಷರು ಹೇಳ್ಬೇಕಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಹೇಳಿ ಅದೇನ್ ನಾನು ಅಶಿಸ್ತು ತೋರಿಸಿದ್ದೀನಿ ಅಂತ, ಅದನ್ನ ಹೇಳಿ ನನ್ಗೆ ರಾಜೀನಾಮೆ ಪಡಿಬೇಕಲ್ಲ, ಅವ್ರು ನನ್ನ ಕಿಕ್ಔಟ್ ಮಾಡ್ಬೇಕಲ್ಲ ಅಂತ ಅವ್ರು ಜಬ್ಬಾರ್ ಅವರು ಹೇಳ್ತಾ ಇದಾರೆ. ಅದನ್ನ ಹೇಳ್ಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು ಏನ್ ಕಾರಣ ಅಂತ. ಈಗ ಶಿಸ್ತು ಮುಖ್ಯ ಒಂದು ಪಕ್ಷದಲ್ಲಿ ಇಲ್ಲ ಅಂತ ಯಾರು ಹೇಳಿಲ್ಲ, ಆದ್ರೆ ಆ ಶಿಸ್ತು ಕ್ರಮ ಅನ್ನೋದು ಈ ಪ್ರಕರಣದಲ್ಲಿ ಪೂರ್ವಾಗ್ರಹ ಪೀಡಿತವಾಗಿದೆ ಅಂತ ಅನಿಸ್ತಾ ಇದೆ. ಒಂದು ಪ್ರಬಲ ಸಮುದಾಯಗಳ ಒಂದು ಏನ್ ಹೇಳ್ತಾರೆ, ಆ ಒಂದು ಪಾಳೆಗಾರಿಕೆ, ಏನ್ ಹೇಳಿ, ಪಾಳೆಗಾರಿಕೆ, ಆ ಪಾಳೆಗಾರಿಕೆಯ ಒಂದು ಒತ್ತಡದಲ್ಲಿ ಕೆಲವರು ಬಲಿಯಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಶಿಸ್ತು ಮುಖ್ಯ, ಆದ್ರೆ ಈ ಶಿಸ್ತು ಮೋಸ್ಟ್ಲಿ ಇದರ ಹಿಂದೆ ಏನೋ ಬೇರೆಯದೇ ಉದ್ದೇಶ ಇದೆ. ಹೀಗಾಗಿ ಬಹಳ ಜನ ಮುಸ್ಲಿಂ ನಾಯಕರು ಇದು ಪೂರ್ವಾಗ್ರಹ ಪೀಡಿತವಾದಂತಹ ಶಿಸ್ತು ಕ್ರಮ ಅಂತ ಹೇಳ್ತಾ ಇದ್ದಾರೆ.